ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ದಲಿತ ದಂಪತಿಗೆ ಅಸ್ಪೃಶ್ಯತೆಯ ಒಂದು ಅಮಾನವೀಯ ಘಟನೆಯಿಂದಾಗಿ ಅವಮಾನ ಆಗಿರುವಂತಹ ಘಟನೆ ನಡೆದಿದೆ. ಅಸ್ಪೃಶ್ಯತೆಗೆ ಮಾನವ ಸಮುದಾಯ ಈಗ ಬಹಳ ದೂರ ಹೋಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವ ಪ್ರಕಾರ ಮಾನವ ಇತಿಹಾಸದ ಅತ್ಯಂತ ಕೆಟ್ಟ ಆಚರಣೆ ಅಥವಾ ಸಂಪ್ರದಾಯ ಅಂದರೆ ಅದು ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆಯನ್ನು ಶಿಕ್ಷಣ ಮತ್ತು ಕಾನೂನಿನ ಹೋರಾಟದ ಮೂಲಕ ಮಾತ್ರ ನಿವಾರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಆದರೆ ಈಗ ಶಿಕ್ಷಣ ಪಡೆದಂಥವ್ರೆ ಮತ್ತೆ ಅಸ್ಪೃಶ್ಯತೆಯ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ನಂಬಕ್ಕಾಗ್ತಾ ಇಲ್ಲ. ದಲಿತ ದಂಪತಿ ಅನ್ನೋ ಕಾರಣದಿಂದ ದೇಗುಲದಿಂದ ಹೊರಕ್ಕೆ ಕಳುಹಿಸಲಾಗಿದೆ. ಮೈ ಮೇಲೆ ಬಂದಂತೆ ನಟಿಸಿ ಸವರ್ಣೀಯ ಒಬ್ಬ ದೇಗುಲದಿಂದ ಈ ದಲಿತ ದಂಪತಿಗಳನ್ನ ಹೊರಗಡೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ತುಮಕೂರಿನಲ್ಲಿ ಅಸ್ಪೃಶ್ಯತೆಯ ಘಟನೆ ನಡೆದಿದೆ. ತುಮಕೂರಿನ ತುರುವೇಕೆರೆ ತಾಲೂಕು ಗೋಣಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನವದಂಪತಿ ಅರಸಮ್ಮ ದೇಗುಲಕ್ಕೆ ಬಂದಿದ್ದಾಗ ಈ ಘಟನೆ ನಡೆದಿದೆ. ದೇವಾಲಯದ ಒಳಗಿದ್ದಂತಹ ಮೇಲ್ಜಾತಿಯ ವ್ಯಕ್ತಿ ಈ ಕೃತ್ಯವನ್ನ ಎಸಗಿದ್ದಾನೆ. ಆತನ ಮೈ ಮೇಲೆ ದೇವರು ಬಂದಂತೆ ನಟಿಸಿದ್ದಾನೆ. ದೇವರು ಬಂದಂತೆ ನಟಿಸಿ ಆ ದಲಿತ ದಂಪತಿಗಳನ್ನ ಹೊರಗಡೆ ಕಳುಹಿಸಿದ್ದಾನೆ. ಇದರಿಂದ ಆ ನವ ದಂಪತಿಗಳಿಗೆ ಅವಮಾನ ಆಗಿದೆ. ಈಗ ದಂಪತಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಬಹಳಷ್ಟು ಜನರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಜಗದೀಶ್ ಗ್ರಾಮಸ್ಥರ ನಡವಳಿಕೆಯಿಂದ ಬೇಸತ್ತು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನಾರಾಯಣಪ್ಪ, ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮಾ ಸೇರಿ 6 ಜನರ ಮೇಲೆ FIR ದಾಖಲಾಗಿದೆ. ಸದ್ಯ ನಾರಾಯಣನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಳಿದವರಿಗಾಗಿ ಹುಡುಕಾಟ ನಡೆಸಲಾಗಿದೆ. SC/ST ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸಂವಿಧಾನದ ಆರ್ಟಿಕಲ್ 17 ಅಡಿಯಲ್ಲಿ ಈ ರೀತಿ ಅಸ್ಪೃಶ್ಯತೆಯ ಆಚರಣೆ ಮಾಡೋದು ತಪ್ಪು. ಹಲೋ, ತಾವು ನೋಡ್ಬೋದು ಯಾವ ರೀತಿ ಒಬ್ಬ ವ್ಯಕ್ತಿ ಮೈ ಮೇಲೆ ದೇವ್ರು ಬಂದಿದ್ದಾರೆ ಅನ್ನೋ ತರದಲ್ಲಿ ನಟಿಸಿ ಪಾಪ ನವದಂಪತಿಗಳು ದೇವ್ರ ದರ್ಶನಕ್ಕೆ ಅಂತ ಬಂದಿರ್ತಾರೆ, ಅವರನ್ನ ದೇಗುಲದಿಂದ ಹೊರಗಡೆ ಹಾಕಿದ್ದಾರೆ. ಈಗಲೂ ಕೂಡ ಅಸ್ಪೃಶ್ಯತೆಯಂತ ಆಚರಣೆ ಇದೆ ನಮ್ಮ ಸಮಾಜದಲ್ಲಿ ಅಂತಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಅದೇ ಕಟ್ಟು ಸತ್ಯ. ನೀವು ಬೆಂಗಳೂರಿನ ಸುತ್ತಮುತ್ತ ಕೂಡ ನೋಡಬಹುದು, ಬಹಳಷ್ಟು ದಲಿತ ಸಮುದಾಯದವರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಒಂದು ವೇಳೆ ಏನಾದ್ರೂ ದಲಿತ ಸಮುದಾಯದವರು ದೇವಸ್ಥಾನದ ಒಳಗಡೆ ಬಂದ್ರು ಅಂತಂದ್ರೆ ಏನಾದ್ರೂ ಮುಂದಾಗುವಂತಹ ಅವಘಡಗಳಿಗೆ ಅವರೇ ಕಾರಣ ಅಂತ ಅವ್ರ ತಲೆ ಮೇಲೆ ಈ ಒಂದು ಆರೋಪವನ್ನ, ಅಪರಾಧಿ ಭಾವನೆಯನ್ನ ಮೂಡಿಸ್ತಾ ಇದ್ದಾರೆ. ಎಷ್ಟೇ ಕಾನೂನುಗಳು ಬಂದ್ರು, ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರು, ಎಷ್ಟೇ ಶಿಕ್ಷಣ ಬಂದ್ರು ಈ ಮನಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಹೊರಗಡೆ ಸಮಾನತೆಯ ಬಗ್ಗೆ ಮಾತಾಡ್ತೀವಿ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ, ಎಷ್ಟೇ SC/ST ಕಾಯ್ದೆಗಳು ಬಂದಿರಲಿ, ಎಷ್ಟೇ ಈ ಒಂದು ಅಸ್ಪೃಶ್ಯತೆಗೆ ಸಂವಿಧಾನದ ಪ್ರಕಾರ ತಪ್ಪು ಅನ್ನುವಂತಹ ಆರ್ಟಿಕಲ್ ಇದ್ರೂ ಕೂಡ ಜನರು ತಮ್ಮ ಮೈಂಡ್ಸೆಟ್ ಅನ್ನ ಬದಲಾಯಿಸಿಕೊಳ್ತಾ ಇಲ್ಲ. ನವದಂಪತಿಗಳು ದೇವ್ರ ದರ್ಶನ ಅಂತ ಬಂದ್ರೆ ಅಂದ್ರೆ ಸವರ್ಣೀಯರಿಗೆ ಅಷ್ಟೇನಾ ದೇವ್ರಿರೋದು? ದಲಿತರಿಗೆ ದೇವರೇ ಇಲ್ವಾ? ದಲಿತರು ಅಂತ ಹುಟ್ಟಿದ ಮಾತ್ರಕ್ಕೆ ಅಟ್ಲೀಸ್ಟ್ ದೇಗುಲಕ್ಕೂ ಒಳಗಡೆನೂ ಕೂಡ ಬರೋದಕ್ಕೆ ಅವರಿಗೆ ರೈಟ್ಸ್ ಇಲ್ಲ ಅಂತಂದ್ರೆ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಮಾನವ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆಚರಣೆ ಈ ಅಸ್ಪೃಶ್ಯತೆ ಅಂತ. ಸೊ ಶಿಕ್ಷಣ ಮತ್ತು ಕಾನೂನು ಹೋರಾಟದ ಮೂಲಕ ಇದನ್ನ ತೊಲಗಿಸಬಹುದು ಅಂತ ಹೇಳ್ತಾರೆ. ಎಷ್ಟೇ ಶಿಕ್ಷಣ ಪಡೆದಿದ್ರು ಕೂಡ ಈ ಅಸ್ಪೃಶ್ಯತೆಯನ್ನ ಶಿಕ್ಷಣ ಪಡೆದಿರೋರು ವಿದ್ಯಾವಂತರೇ ಪಾಲಿಸ್ತಾರೆ. ಬನ್ನಿ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್. ಬಹಳಷ್ಟು ದೇವಸ್ಥಾನಗಳಿವೆ, ಈಗಲೂ ಕೂಡ ದಲಿತರಿಗೆ ಪ್ರವೇಶ ಇಲ್ಲ. ಈ ದೇವಸ್ಥಾನದಲ್ಲಿ ಪ್ರವೇಶ ಇತ್ತಾ ಅಥವಾ ಇರ್ಲಿಲ್ವಾ? ಈ ದಂಪತಿಗಳು ಪ್ರವೇಶ ಇಲ್ಲ ಅಂದ್ರೂ ಹೋಗಿದ್ರಾ? ಅದಕ್ಕೆ ಈ ಡ್ರಾಮಾ ನಡೀತಾ? ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಈ ಒಂದು ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ನಡೆದಿರೋದು. ಈ ಅರ್ಥವನ ದೇವಾಲಯ ಇದೆ. ಇಲ್ಲಿ ದಲಿತರಿಗೆ ಮೊದಲಿಂದಲೂ ಪ್ರವೇಶ ಇಲ್ಲ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಗ್ರಾಮದಲ್ಲಿ ಒಂದಷ್ಟು ದಲಿತರು ಮತ್ತು ಸವರ್ಣರ ನಡುವೆ ಆಗಾಗ್ಗೆ ಈ ತರದೊಂದು ಜಟಾಪಟಿ ನಡೀತಾನೆ ಇತ್ತು. ಆಗ ಕೆಲವು ಕೂಡ ಈ ಒಂದು ಘಟನೆಯನ್ನ ವಿರೋಧಿಸಿದ್ರು ಕೂಡ ಇದು ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಆದ್ರೆ ಈ ಒಂದು ದೇವಾಲಯದ ಒಳಗೆ ನವದಂಪತಿಗಳು ದೇವರ ಆಶೀರ್ವಾದ ಪಡೆಯೋದಕ್ಕಾಗಿ ದೇವಾಲಯಕ್ಕೆ ಹೊರಗೆ ಬರ್ತಾರೆ. ಇದಂತ ನೋಡಿದಂತ ನಾಣಪ್ಪ ಏನ್ ಮಾಡ್ತಾರೆ, ಅವರು ಆ ಕೀಳು ಜಾತಿಯವರ ಹೊರಗೆ ಬಿಡಬಾರ್ದು ಅನ್ನೋ ತನ್ನ ಮೇಲೆ ದೇವರು ಬಂದಂತ ನಟನೆ ಮಾಡ್ತಾನೆ. ಅಂದ್ರೆ ಆತ ಎಷ್ಟು ಜಾತಿ ವ್ಯವಸ್ಥೆಗೆ ಒಪ್ಕೊಂಡಿದ್ದ ಮತ್ತೆ ಎಷ್ಟು ಜಾತಿ ವಿರೋಧ ಆಗಿದ್ದ ಅನ್ನೋದಕ್ಕೆ ಆ ಘಟನೆ ಸಾಕ್ಷಿ ಆಗ್ತದೆ. ಯಾಕಂದ್ರೆ ಇದು ಕೇವಲ ಇದೊಂದು ಘಟನೆ ಅಲ್ಲ, ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯ ಘಟನೆಗಳು ಇದೆ. ಕೆಲವು ದೇವಾಲಯಗಳಲ್ಲಿ ಕೂಡ ಇನ್ನೂ ಕೂಡ ದಲಿತರಿಗೆ ಪ್ರವೇಶ ಇಲ್ಲ. ಯಾಕಂದ್ರೆ ಹೊರಗಡೆ ನಿಂತು ಪೂಜೆ ಮಾಡಿಸ್ಕೊಬೇಕು, ಮತ್ತೆ ಅಲ್ಲಿ ಕೂಡ ಹಣ್ಣುಕಾಯಿ ಮಾಡಿಸ್ಕೊಂಡು ಆಚೆ ಬರಬೇಕು. ಈ ಘಟನೆನ ಗಮನಿಸಿದಂತ ಗ್ರಾಮಸ್ಥರು ನೇರವಾಗಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮೊನ್ನೆ ರಾತ್ರಿ ನಡೆದಂತ ಘಟನೆ ಇದು. ನಿನ್ನೆ ತಹಶೀಲ್ದಾರ್ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ತಹಶೀಲ್ದಾರ್ ಒಂದಷ್ಟು ಸಭೆ ಮಾಡಿದ್ರು, ಒಂದಷ್ಟು ಮಾತುಕತೆ ಮಾಡಿ ಜನರಿಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಮತ್ತೆ ಇದಾದ ನಂತರ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ SC ಕಾಯ್ದೆಯಡಿ 6 ಜನನ ಈಗಾಗಲೇ ಪೊಲೀಸರು ವಿಚಾರಣೆ ಕೂಡ ನಡೆಸಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಜಾತಿ ವ್ಯವಸ್ಥೆ ಎಷ್ಟು ಇದೆ ಅನ್ನೋದಕ್ಕೆ ಇದು ಕಾರಣ ಆಗಿದೆ. ಇನ್ನು ಕೂಡ ಈ ಒಂದು ವ್ಯವಸ್ಥೆ ಹೋಗಿಲ್ಲ. ಯಾಕಂದ್ರೆ ಈ ತಂತ್ರಜ್ಞಾನದಲ್ಲಿ ನಾವು ಇವತ್ತು ಇದೀವಿ. ಆದ್ರೆ ಇದೆಲ್ಲರ ನಡುವೆ ಈ ಜಾತಿ ವ್ಯವಸ್ಥೆ ಎಷ್ಟು ನಿಕೃಷ್ಟವಾಗಿ ಕಾಣ್ತಿದ್ರೆ ಜನರು ಅನ್ನೋದು ಇದು ಉದಾಹರಣೆ. ಇಂಥ ವ್ಯವಸ್ಥೆಗಳು ಬದಲಾಗಬೇಕು, ಜಾತಿ ವ್ಯವಸ್ಥೆ ತೊಡಗಬೇಕು ಅನ್ನೋದು ಸಾಕಷ್ಟು ಹೋರಾಟಗಳು ಮಾಡಿದ್ರು ಕೂಡ ಈ ತರದ್ದು ನಿಯಂತ್ರಣ ಸಿಗ್ತಾ ಇಲ್ಲ. ನಿಯಂತ್ರಣ ಸಿಗಬೇಕು ಅಂದ್ರೆ ಈ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ, ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತ ಕಠಿಣವಾದ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು. ಈಗಲೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದೆ, ಬೆಂಗಳೂರಿನ ಸುತ್ತಮುತ್ತ ಇದೆ. ಸಮಾಜವಾದಿ ಸಮಾನತೆಯ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯನವರೇ ಒಂದು ರಿಪೋರ್ಟ್ ತರಿಸ್ಕೊಳ್ಳಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಲ್ಲಿ ದಲಿತರನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ. ಯಾರ್ಯಾರು ಈ ರೀತಿ ಎಲ್ಲ ಡ್ರಾಮಾ ಮಾಡಿ ದಲಿತರನ್ನ ದೇವಸ್ಥಾನ ಅಲ್ಲ ರೀ, ದೇವರಿಗೆ ಎಲ್ಲರೂ ಒಂದೇ ಮನುಷ್ಯರು. ಅದರಲ್ಲಿ ಸವರ್ಣೀಯರು ದಲಿತರು ಅಂತ ಬೇರೆ ಬೇರೆ ರೂಲ್ಸ್ ಇಟ್ಕೋತಾರ. ದೇವ್ರು ದಲಿತರು ಹೋದ ತಕ್ಷಣ ದೇವ್ರು ಅಪವಿತ್ರ ಆಗ್ತಾರೆ ಅನ್ನೋದಾದ್ರೆ ಅಂತ ದೇವ್ರು ಬೇಡವೇ ಬೇಡ. ಯಾಕಂದ್ರೆ ದೇವ್ರು ದಲಿತರಿಂದ ತನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ದಲಿತರನ್ನ ಹೊರಗಿಡ್ತಾರೆ ದೇವ್ರು ಅನ್ನೋದಾದ್ರೆ ಅಂತ ದೇವ್ರು ಯಾಕೆ ಬೇಕಪ್ಪ? ದೇವ್ರು ಅಂತಂದರೆ ನಿಷ್ಪಕ್ಷಪಾತವಾಗಿ ಎಲ್ಲರನ್ನು ತನ್ನ ಮಕ್ಕಳು ಅಂತ ನೋಡೋರು ದೇವ್ರು. ದಲಿತರನ್ನ ಒಳಗಡೆ ಬಿಟ್ಕೊಳ್ದೆ ಇರೋ ದೇವ್ರು ಒಂದು ದೇವ್ರಾ? ದೇವ್ರದೇನ್ ತಪ್ಪಿಲ್ಲ. ಇಲ್ಲಿ ಮಧ್ಯೆ ಇರ್ತಾರಲ್ಲ ಇಂಥ ಮನುಷ್ಯರು, ಇವ್ರದ್ದು ತಪ್ಪು, ಕಠಿಣ ಕ್ರಮ ಆಗ್ಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.